ಯಾಕಮ್ಮ ಸಪ್ಪಗಿದೀಯಾ? ನೀನ್ ನಗನಾಗ್ತಾ ಇದ್ರೆ ತಾನೆ ಬಂದವ್ರಿಗೆ ಒಪ್ಪಿಗೆ ಆಗುತ್ತೆ. ಅಮ್ಮ, ಪ್ರತಿ ಸಲನೂ ಹೀಗೆ ಸಿಂಗಾರ ಮಾಡ್ಕೊಂಡು ಬಂದು ಗಂಡುಗಳ ಮುಂದೆ ಎಲ್ಲ ನಗ್ನಾಗ್ತಾ ನಿಂತೆ. ಆದ್ರೆ ಯಾರು ಒಪ್ಲಿಲ್ಲ. ಅವ್ರಿಗೆ ಬೇಕಾಗಿರೋದು ನನ್ನ ನಗು ಅಲ್ಲಮ್ಮ, ದುಡ್ಡು. ಏನು ಏನು? ನನ್ನ ಹೆಸರು ಶಂಕರ್, ಆಟೋ ಶಂಕರ್ ಅಂತ, ಹುಡುಗಿ ತಮ್ಮ. ಬಹಳ ಸಂತೋಷ. ಏನಪ್ಪ ಇದು? ಅದೇ ಇದು ದಕ್ಷಿಣೆ. ಎಲ್ಲ ಸರಿ, ಬರೀ 3 ಲಕ್ಷನ? ಛೇ 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 ಛೇ, ಇದು ಬರೀ ಅಡ್ವಾನ್ಸ್. ಎಂಗೇಜ್ಮೆಂಟ್ 3 ಲಕ್ಷ, ಮದುವೆಗೆ ಮುಂಚೆ 4 ಲಕ್ಷ, ಟೋಟಲ್ 10 lakhs ಫೈನಲ್ ಸೆಟಲ್ಮೆಂಟ್. ಓಕೆ? ಈ ಹುಡುಗಿ ನೋಡ್ಬೇಕಾ? ಫೋಟೋದಲ್ಲಿ ನೋಡಿದೀವಲ್ಲ. ಹಾಗಾದ್ರೆ ಎಲ್ಲ ಓಕೆ. ಹಾಕಿ 3 ಲಕ್ಷ. ನಾವ್ಯಾಕೆ ಹಾಕ್ಬೇಕು? ಗಾಬರಿ ಪಡ್ಬೇಡಿ, ಎಲ್ಲ ಒಂದೇ ರೀತಿ ಹಾಕಿ ಅಂತ ಹೇಳ್ತಾ ಇಲ್ಲ. ಈಗ ಒಂದು ಅಮೌಂಟ್, ಎಂಗೇಜ್ಮೆಂಟ್ ಒಂದು ಅಮೌಂಟ್, ಮದುವೆಗೆ ಇನ್ನೊಂದು ಅಮೌಂಟ್, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ ಓಕೆ. ಏನಪ್ಪಾ ತಮಾಷೆ ಮಾಡ್ತಾ ಇದ್ಯಾ? ಇದುವರೆಗೂ ಸಮಾಜದಲ್ಲಿ ಚಾಲ್ತಿಲಿರೋದು ವರದಕ್ಷಿಣೆ, ವಧುದಕ್ಷಿಣೆ ಅಲ್ಲ. ಛೀ, ಸಮಾಜ ಬಿಡಿ ಸರ್, ಮುಟ್ಟಾಳ್ ಸಮಾಜ. ನೀವೇನ್ ಸರ್ ದಡ್ರ ಹತ್ರ ಮಾತಾಡ್ತೀರಾ? ಒಂದ್ ಸಿಂಪಲ್ ಆಗಿ ಹೇಳ, ನಿಮ್ಗೆ ನಿಮ್ ಮನೆ ದೇವ್ರ ಕೋಣೆ, ಅದನ್ನ ಬೆಳಗೋ ದೀಪನ ದುಡ್ಡು ಕೊಟ್ಟು ತರ್ತೀರಾ, ಅದಕ್ಕೆ ಹಾಕೋ ಎಣ್ಣೆಗೂ ದುಡ್ಡು ಕೊಡ್ತೀರಾ, ಆ ಬತ್ತಿನೂ ಕೂಡ ದುಡ್ಡು ಕೊಟ್ಟು ತರ್ತೀರಾ, ಆ ಬೆಂಕಿ ಕಡ್ಡಿ ಕೂಡ ಫ್ರೀ ಕೊಡಲ್ಲ ಯಾರು. ಅಂತದ್ರಲ್ಲಿ ನಿಮ್ ಮನೇನ, ನಿಮ್ ವಂಶನ ಬೆಳಗುವಂತ ನಂದಾ ದೀಪ, ದೊಡ್ಡ ದೀಪ, ಹೆಣ್ಮಗಳು ಬಿಟ್ಟಿ ಪುಕ್ಸಟ್ಟಿ ಕೇಳ್ತಿರಲ್ಲ ಸರ್, ಯಾವ ನ್ಯಾಯ ಸರ್ ಇದು? ಏನಯ್ಯ ಇದು? ಅರ್ಥ ಇಲ್ಲದೆ ಮಾತಾಡ್ತಾ ಇದೀಯಾ? ಚೆ ಚೆ ಚೆ, ತಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನೋಡಿ, ಈಗ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತಿರಲ್ಲ ಸೊಸೆನ, ಏನ್ ಸಿಂಹಾಸದ ಮೇಲೆ ಕೂರ್ಸಿರ್ತೀರಾ? ಫಸ್ಟ್ ಕೆಲಸದೊಳಗೆ ಟಿಕೆಟ್ ಕೊಡ್ತೀರಾ, ಅಲ್ಲಿ ದುಡ್ಡು ಉಳಿತ್ ನಿಮ್ಗೆ. ಅಡಿಗೆ ಅವನಿಗೆ ಔಟ್ ಪಾಸ್ ಕೊಡ್ತೀರಾ, ಅಲ್ಲೂ ಕೂಡ ದುಡ್ಡು ಉಳಿತ್ ನಿಮ್ಗೆ. ಆಮೇಲೆ ಅವಳು ಮನೆ ಕೆಲಸ ಮಾಡ್ಬೇಕು, ಗಂಡ ನೋಡ್ಕೊಬೇಕು, ಮಕ್ಳನ್ನ ಇರ್ಬೇಕು, ನಿಮ್ ಸೇವೆ ಮಾಡ್ಬೇಕು, ಬಂದ ಅತಿಥಿಗಳು ಉಪಚಾರ, ಅದು ಇದು 1 ತಿಂಗಳಿಗೆಲ್ಲ ಲೈಫ್ ಲಾಂಗ್. ಕೊಡ್ಬೋದು ಸರ್, ವರ್ತಿದೆ, ಕೊಡಿ ಸರ್. ನಾನೇನ್ ಜಾಸ್ತಿ ಕೇಳ್ತಿಲ್ಲ, ಕೊಡಿ ಸರ್. 10 ಲಕ್ಷ ಕೊಡ್ಬೋದು ಸರ್, ಕೊಡಿ ಸರ್. ಪಾಲಕ್ಷ, ಏನೋ ಇಂತ ತಲೆ ಕೆಟ್ಟ ಮನೆ ಕರ್ಕೊಂಡ್ ಬಂದಿದ್ಯಾ? ನಾವೊಬ್ರೇ ವರದಕ್ಷಿಣೆ ತಗೊಳ್ತಾರ ಮಾತಾಡ್ತಾನೆ? ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಬರೋರೆಲ್ರು ವರದಕ್ಷಿಣೆ ಕೇಳೋರೆ. ಇದೊಂದೇ ಮನೆ ವಧುದಕ್ಷಿಣೆ ಕೇಳೋ ಮನೆ. ಮಗನೇ, ನಮ್ಮ ಮಗ ಸರಿಯಾಗಿ ನೋಡಿದ್ಯವ ನೀನು? ನೋಡ ಹೇಗಿದ್ದಾಳೆ, ದೇವತೆ ಲಕ್ಷ್ಮಿ ಸರಸ್ವತಿ ಇದ್ದಂಗಿದ್ದಾಳೆ, ದೈವಗಣ ಹೇಳುದು. ಯಾವ ಆಂಗಲ್ ನೋಡ್ರು ಮನುಷ್ಯರ ತಂದೆ ಕಾಣಿಸಲ್ಲ, ಡೈನೋಸರಸ್, ಡ್ರಾಕುಲಾ, ಗಾರ್ಜಿಲಾ ಫ್ಯಾಮಿಲಿ ಇದ್ದಂಗಿದಾವೆ. ಇಂಥವ್ರು ಕರ್ಕೊಂಡ್ ಬಂದಿದ್ಯಾ? ನನ್ ಮಗನೇ ಬೇಡ, ಬಿಟ್ಟು ಬಿಡಪ್ಪ. ಇದೇ ಲಾಸ್ಟ್. ಇನ್ನೊಂದ್ಸತಿ ಇಂತ ದ್ರಾಬಗಳು ನಿಮ್ ಮನೆ ಕರ್ಕೊಂಡ್ ಬಂದ್ರೆ ಇನ್ನೂ ಕೊಡ್ತೀನಿ ನಿನ್ನ. ಶಂಕರ, ಏನೋ ಏನೋ ಇದು? ಇದುವರೆಗೂ 25 ಗಂಡುಗಳು ಬಂದು ಹೋದ್ರು. ಬಂದವ್ರ ಜೊತೆ ಎಲ್ಲ ಈ ರೀತಿ ತಕರಾರು ಮಾಡ್ಕೊಂಡು ಹೋದ್ರೆ ಮುಂದೆ ಹೇಗೋ? ನೀನ್ ಟೆನ್ಷನ್ ಮಾಡ್ಕೊಂಬಿಡಪ್ಪ, ಹಂಟಿನ್ನು ಕುತ್ಕೋ. ಇವರೆಲ್ಲ ಅಕ್ಕನೊಳಗೆ ಬಂದಿರೋ ಗಂಡುಗಳಪ್ಪ. ಅಕ್ಕ, ನಿಜ ಹೇಳು, ಫ್ರಾಂಕ್ ಆಗಿ ಹೇಳು, ಆ ಡೈನೋಸರಸ್ ನಿನ್ಗೆ ಇಷ್ಟ ಆದ್ನಾ? ಇಲ್ಲ, ನೋಡಿದ್ರ ಅಕ್ಕನಿಗೆ ಇಷ್ಟ ಆಗಿಲ್ಲ ಅಂದ್ಮೇಲೆ ನಾನ್ ಮಾಡಿದ್ರಲ್ಲಿ ಏನೋ ತಪ್ಪಿಲ್ಲ. ಆ ಪ್ರಾಣಿಗಳ ಜೊತೆ ಮೃಗಾಲಯದಲ್ಲಿ ಇರೋದಕ್ಕಿನ್ನ ಈ ಮನುಷ್ಯರ ಜೊತೆ ಈ ದೇವಾಲಯದಲ್ಲಿ ಆರಾಮಾಗಿರ್ತಾಳೆ. ನೀವು ಸುಮ್ಮನೆ ಇರಿ. ಆದ್ರೆ ಬೆಳೆದ ಹುಡುಗಿನ ಮನೇಲಿ ಎಷ್ಟು ದಿವಸ ಅಂತ ಇಟ್ಕೊಳ್ಳೋದು? ಅಮ್ಮ, ನೀನ್ ಇದೇ ತರ ಓವರ್ ಆಕ್ಟಿಂಗ್ ಮಾಡಿ ಸೆಂಟಿಮೆಂಟಲಿ ಅಕ್ಕನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಈ ಮನೆ ಗಂಡುಗಳು ಬರೋದು ಬ್ಯಾನ್ ಮಾಡ್ಬಿಡ್ತೀನಿ ಅಷ್ಟೇ. ಸುಮ್ಮನಿರೋ, ಅವ್ರು ಮೊದ್ಲೇ ಟೆನ್ಷನ್ ಅಲ್ಲಿದ್ದಾರೆ. ನೀನ್ ಯಾಕೆ ಅವ್ರನ್ನ ರೇಗಿಸ್ತೀಯಾ? ಹಣೆಲ್ ಬರ್ತಾಗತ್ತೆ. ಅಕ್ಕ, ನಾನು ಅದೇ ಅಕ್ಕ ಹೇಳ್ತಿರೋದು. ನೀನ್ ಹಣೆಲ್ ಏನ್ ಬರ್ದಿ ಅಂತ ನಂಗೆ ಚೆನ್ನಾಗಿ ಕಾಣಿಸ್ತಿದೆ. ಪಾಪ ಅವ್ರಿಗೆ ವಯಸ್ಸಾಗಿದ್ದು ಓದಕ್ಕಾಗ್ತಿಲ್ಲ ಅಷ್ಟೇ. ನೋಡು, ನಾನು ಓದ್ತೀನಿ ನೀನ್ ಹಣೆಲ್ ಏನ್ ಬರ್ದಿದೆ ಅಂತ. ಆ ಬ್ರಹ್ಮ ಏನ್ ಬರ್ದಿ ಅಂತ ಗೊತ್ತಾ? ನಮ್ಮ ಅಕ್ಕ ತುಂಬಾ ಒಳ್ಳೆ ಹುಡುಗಿ, ಇವಳು ಫ್ಯೂಚರ್ ಎಕ್ಸ್ಟ್ರಾಂಡ್ರಿ ಆಗಿದೆ. ಮಹಾರಾಜನಂತ ಮುಂದೆ ನಿನ್ನ ಮದುವೆ ಆಗ್ತಾನೆ ಅಂತ ಬರ್ದಿಯಾನೆ. ದೇವರನ್ನ ಚೆನ್ನಾಗಿಟ್ಟಿರ್ಲಪ್ಪ. ಅಮ್ಮ, ಅಪ್ಪ, ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಆಯ್ತಪ್ಪ. ಯಾಕಪ್ಪ ಗಾಡಿ ನಿಲ್ಲಿಸ್ದೆ? ನಾನೆಲ್ ಗುರು ನಿಲ್ಲಿಸ್ದೆ? ಅದಾಗದೆ ನಿಂತೋಯ್ತು. ಟೈಮ್ ಎಷ್ಟಾನ? 7 ಗಂಟೆ. 7 ಗಂಟೆ ಆದ್ಮೇಲೆ ನನ್ ಗಾಡಿ ವೈನ್ ಸ್ಟೋರ್ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಮತ್ ನನ್ ಗತಿ? ನಿನ್ ಗತಿ ನನ್ಗೇನ್ ಗೊತ್ತು? ಎದ್ದಾಗಲ್ಲ
ಅಲ್ಲಿ ನೋಡು ಮುಂದೆ ಅರಿಶಿನ ಹಾಕಿದೆ, ಮುಂದೆ ತೋಡಿ ನೀನೇ ಮಲ್ಕೊಂಡ್ಬಿಡು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಅಣ್ಣ ವೆಂಕಟೇಶನ 90 ಸೂಪರ್ ಜಾಕ್ ವಿಸ್ಕಿ, ಸೌತೆಕಾಯಿ ಕಾಂಪ್ಲಿಮೆಂಟ್ರಿ. ಮೊನ್ನೆದು ತುಂಬಾ ಚೆನ್ನಾಗಿದೆಯಲ್ಲ. ಮರ್ಯಾದೆ 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 ಇರ್ಬೇಕು ಮನುಷ್ಯನಿಗೆ. ಬಾಳ್ತೀಯ ಬಾಳ್ ತಗೊಳ್ಳೆ ಬಿಡು. ಮುದಿಗೋಬೇಗ ಇಷ್ಟೊತ್ತು ಏನ್ ಮಾಡ್ತಿದ್ರು ಒಳಗೆ? ಯಾಕೆ ಬಾಯಿಲ್ ತೆಗಿಲಿಲ್ಲ? ಆನಂದ, ಬೆಳಿಗ್ಗೆ ಎಲ್ಲ ದೇವ್ರ ತರ ಇರ್ತೀಯ, ರಾತ್ರಿ ಆದ್ರೆ ಯಾಕೋ ಕುಡಿದು ಹೀಗೆ ದೆವ್ವ ತರ ಆಡ್ತೀಯ. ನಾನೇನ ಕೇಳಿದ್ರೆ ನೀನೆನ್ನ ಮಾತಾಡ್ತೀಯ. ಮುದ್ಕೆ ಹೋಗ, ಮನೆ ಬಿಟ್ಟು ಹೋಗ. ಆನಂದ, ಜನ್ಮ ಕೊಟ್ಟ ಅಪ್ಪನಿಗೆ ಹೇಳೋ ಮಾತೇನೋ ಇದು? ನೀನಿದೆಯಲ್ಲ ನೀನು ಈ ಸಿನಿಮಾ ನಟಿ ಪಂಡ್ರಿ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡಬೇಡ, ಸಾಯ್ಸಾಕ್ಬಿಡ್ತೀನಿ. ಮುದ್ಕೆ ಮಾತತ್ರ 9 ತಿಂಗಳು ಒತ್ತೆ ಎತ್ತೆ, 9 ತಿಂಗಳು ಒತ್ತೆ ಎತ್ತೆ ಅಂತ ಬರೀ ಓಡ್ಬಿಡ್ತಾ ಇದ್ಯಾ. ಏನು ಪ್ರಪಂಚದಲ್ಲಿ ಇನ್ಯಾರು ಮಕ್ಕಳನ್ನೇ ಎತ್ತಿಲ್ಲ, ಇವಳೊಬ್ಬಳೆ ಮಕ್ಕಳನ್ನ ಎತ್ತಿರೋ ವರ್ಷದ ವಾಟಿಕ ಏಕೈಕ ಪರಿಪೂರ್ಣ ಮಹಿಳೆ ಹತ್ರ ಆಡ್ಬೇಡ. ನೀನು ಎಗರ್ಸಿ ಕುದ್ದು ಬಿಡ್ತೀನಿ. ಮುದ್ಕ ಜಾಸ್ತಿ ಮಾತಾಡಿದ್ರೆ ಎಗರ್ಸಿ ಎರೆಗೊದ್ದು ಬಿಡ್ತೀನಿ. ನೀನು ನರಡಿ, ನಮ್ಮನ್ನು ಯಾಕೋ ನರಡಿಸ್ತೀಯ? ನಾವೇನೋ ತಪ್ಪು ಮಾಡಿದೀವಿ. ಕಾರ್ಪೊರೇಷನ್ ಅಲ್ಲಿ ಕಸ ಮಾಡಿಯವ್ರ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಅಲ್ಲಿ ಓದಿಸ್ತಾರ. ಇತ್ಯಗೂಡಲ್ಲಿ ಕೆಲಸ ಮಾಡೋರೆಲ್ಲ ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸ್ತಾರ. ಅಂತದ್ರಲ್ಲಿ ನಿನ್ಗಿರೋದು ಒಬ್ಬನೇ ಮಗ. ನನಗೆ ಒಂದು ಡಬ್ಬ ಆಟೋ ಕೊಟ್ಬಿಟ್ಟು ಡ್ರೈವರ್ ಮಾಡ್ಬಿಟ್ಟಲ್ಲ. ಡ್ರೈವರ್ ರೋಡಲ್ಲಿ ಹೋಗೋರಲ್ಲ ಯಾರು ಮರೇ ಬಾಪ ಅಂತಾರೆ. BTS-ನವ್ರಂತೂ ಡೈರೆಕ್ಟ್ ಆಗಿ ಗುದ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಟ್ರಾಫಿಕ್ ಪೊಲೀಸ್ನವ್ರ ಕೈ ಹಾಕಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿನ್ನ ಹೆಸರೇ ಕಳೆದು ಬಿಡ್ತಾರೆ. ಅಮ್ಮ, ನೋ ರೆಸ್ಪೆಕ್ಟ್, ನೋ ರೆಸ್ಪೆಕ್ಟ್. ಈಗ ನನಗೆ ಒಂದು ಕರೆಕ್ಟ್ ಡೀಟೇಲ್ ಗೊತ್ತಾಗ್ಬಿಡ. ನಾನು ನಿಜವಾಗ್ಲೂ ನಿಮಗೆ ಹುಟ್ಟಿದ್ದೀನ, ನನ್ನ ಕಥೆ ಏನು? ಅಥವಾ ನೀವು ನನ್ನನ್ನ ಎಲ್ಲರೂ ದೊಡ್ಡ ತಗೊಂಬಂದ್ರ, ಇಲ್ಲ ನಾನೇನಾದ್ರೂ ತೊಟ್ಟಿಲಿ ಸಿಕ್ಕಿರೋ ಫ್ಲಾಶ್ ಬ್ಯಾಕ್ ಇದೆಯಾ? ಟೋಟಲ್ ಡೀಟೇಲ್ ಇವತ್ತು ನನಗೆ ಗೊತ್ತಾಗ್ಬಿಡ್ಬೇಕು. ನಿಮ್ಮಿಬ್ರಿಗೂ ಬೆಳಿಗ್ಗೆ ತಂದ್ಕ ಟೈಮ್ ಮುಟ್ಟ ಈ ಶೋಕಿ ಬರೇ ಈಗ ಇಲ್ಲೇ ಕೂತ್ಕೊಂಡಿರ್ರಿ, ನಾನ್ ಬೆಳಿಗ್ಗೆ ಬರ್ತೀನಿ. ಅಷ್ಟರಲ್ಲಿ ಟೋಟಲ್ ಡೀಟೇಲ್ ಎಲ್ಲ ಗೊತ್ತಾಗ್ಬಿಡ್ಬೇಕು. ಮಲಗಿದ್ರ ಮೋದಿ ಹಾಸ್ಪಿಟ್ಲು, ನಾಳೆ ಕಣ್ಣು ಫ್ರೀಯಾಗಿ ತೆಗೆಸ್ಬಿಡ್ತೀನಿ. ಕಾಳಮ್ಮನ ಮಗಳು ವಸೂಲಿ ಬಂದ್ಬಿಟ್ಟಿದ್ದಾಳೆ. ನಾನು ಮನೇಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡು. ಎಲ್ಲ ನಿನ್ ಗಂಡ ಕರೆಯೋಣ? ಅವ್ರಿಲ್ಲ. ಎಲ್ಲಿ ಹೋಗಿದ್ದಾನೆ? ಅದು ಅವ್ರು ಊರಿಗೆ ಹೋಗಿದ್ದಾರೆ. ಮತ್ತೆ ಅಲ್ಲಿರೋ ಚಪ್ಲಿ ಯಾರ್ದು? ನಿನ್ ಶಿವ, ಎಂತ ಮಾತಾಡ್ತಾ ಇದ್ಯಾ? ಮುಚ್ಚೆ ಬಾಯ್. ಗಂಡನ್ನ ಮನೇಲೆ ಮುಚ್ಚಿಟ್ಕೊಂಡು ಇಲ್ಲ ಅಂತ ಬೊಗಳ್ತೀಯ? ಹುಡುಗ್ರವನ್ನ ಕೊಟ್ಬಿಡ್ತೀನಿ ಮಾಮ. ಪ್ಲೀಸ್ ಮಾಮ, ಬಿಟ್ಬಿಡ್ ಮಾಮ. 2 ದಿವಸದಲ್ಲಿ ಕೊಟ್ಬಿಡ್ತೀನಿ. ನೀನ್ ಗಂಡಸ್ತನಕ್ಕಷ್ಟು ಬೆಂಕಿ ಹಾಕ. ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಮನೇಲಿ ಇದ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳಿಸ್ತೀಯ? ನಿನ್ ಕೈ ಮುಗಿತೀನಿ, ಅವ್ರನ್ನ ಬಿಟ್ಬಿಡಿ. ಇವತ್ತು ಭೀಮನ ಮಾಂಸೆ, ಗಂಡನ್ ಪೂಜೆ ಮಾಡೋದಿಲ್ಲ. ದಯವಿಟ್ಟು ಅವನ್ನ ಹೊಡಿಬೇಡಿ. ಮಾಮ, ಗಂಡನ್ ಪೂಜೆ ಮಾಡ್ಬೇಕು. ಮಾಡ್ಸೋಣ. ಏನು ಅಂತ ನಾವು ನೋಡಿ. ಏನೇ ಪತಿವ್ರತೆ, ಗಂಡನ್ ಪೂಜೆ ಮಾಡ್ಬೇಕು ಅಂದ್ಯಾ? ಇಷ್ಟು ಜನಗಳ ಮುಂದೆ ಪೂಜೆ ಮಾಡಿದ್ರೆ ಬಿಟ್ಟು ಹೋಗ್ತೀನಿ. ಮನೆಯ ಮಾಡ್ತೀನಿ. ಹೋಗೋ, ಚಪ್ಪಲಿ ತಗೊಂಡ್ ಬಾ. ತಗೋ ಚಪ್ಪಲಿ. ಚಪ್ಪಲಿಂದನಾ? ವಿಶೇಷ ಪೂಜೆ ಇದರಲ್ಲಿ ಮಾಡಿದ್ರೆ ಮಜಾ. ತಗೋ, 4 ಬಾಕ್ಸ್ ಅವನಿಗೆ. ಇಲ್ಲ,
ನನ್ ಪ್ರಾಣ ಹೋದ್ರು ನಾನು ಈ ಕೆಲಸ ಮಾಡೋದಿಲ್ಲ. ಪ್ರಾಣ ಹೋಗೋದು ನಿಂದಲ್ಲ, ನಿನ್ ಗಂಡಂದು. ನೀನು ಇವನಿಗೆ ಚಪ್ಪಲಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ನಿನ್ನ ದೊಡ್ಡ ಗಂಡನ ಎತ್ ಹಾಕೊಂಡು ಹೋಗ್ತೀನಿ. ವಾಪಸ್ ಬರೋದು ಇವನಲ್ಲ, ಇವನ ಡೆಡ್ ಬಾಡಿ. ಓಕೆನಾ? ಇಲ್ಲ. ಏನಮ್ಮ ಹಬ್ಬದ ದಿವಸ ಎಂತ ಮಾತಾಡ್ತಾ ಇದ್ಯಾ? ಎತ್ತಾಕೊಡ್ರ ಬಾರ್ಸಲೆ ಮರ್ಯಾದೆಯಾಗಿ ದುಡ್ಡು ತಂದ್ಕೊಡು. ಇಲ್ಲ ಅಂದ್ರೆ ಇಂಥ ಪೂಜೆಗಳು ಪದೇ ಪದೇ ನಡೀತಿರುತ್ತೆ. ನಡೀರಾ?